ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ಕ್ಯಾರ್ಪುರಂ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿ, ತುಂಬ ಸುಂದರವಾಗಿ ಕಾಣ್ತಾ ಇದೆ. ಇದು ಇದರ ಕೆಳಭಾಗ ನೋಡಿ, ಯಾವ ತರ ಹ್ಯಾಂಗಿಂಗ್ ಆಗಿದೆ ನೋಡಿ. ಇದು ಇವಾಗ ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಕೆಲಸ ಆಗ್ತಾ ಇದೆ. ಈ ರೋಡ್ ಇವಾಗ ಹೆಬ್ಬಾಳ ಕಡೆ ಹೋಗ್ತಾ ಇದೆ. ಇದರ ಪಕ್ಕದಲ್ಲಿ ಪಕ್ಕ ಮರಗಳಿದೆ ನೋಡಿ, ಇದೆಲ್ಲ ಹೂ ಬಿಟ್ಟು ತುಂಬ ಸುಂದರವಾಗಿ ಕಾಣ್ತಾ ಇದೆ. ನೋಡಿ, ಇಲ್ಲಿ ಎರಡೂ ಕಡೆನೂ ಹೂ ಬಿಟ್ಟಿದೆ. ಸಂಜೆ ಹೊತ್ತೆಲ್ಲ ಟ್ರಾವೆಲ್ ಮಾಡೋಕ್ಕೆ ತುಂಬ ಖುಷಿ ನೀಡುತ್ತೆ. ಯಾಕಂದರೆ ತುಂಬ ಟೆನ್ಷನಲ್ಲಿ ಇರ್ತೇವಲ್ಲ, ಅದೆಲ್ಲ ಕ್ಲಿಯರ್ ಆಗಿಬಿಡ್ತದೆ ಇದನ್ನೊಂದು ಸರ್ತಿ ನೋಡಿಬಿಟ್ರೆ. ಇವತ್ತು ಸಂಡೇ ಬೇರೆ, ಟ್ರಾಫಿಕ್ ಇಲ್ಲ, ಅದಕ್ಕೋಸ್ಕರ ಆರಾಮಾಗಿ ಗಾಡಿ ಓಡಿಸೋಕೆ ಆಗ್ತಾ ಇದೆ. ಟ್ರಾಫಿಕ್ ಇದೆ ಅಂದರೆ ಈ ರೂಟಲ್ಲಿ ಯಾರೂ ಬರಲ್ಲ, ಅಷ್ಟೊಂದು ಫುಲ್ ಟ್ರಾಫಿಕ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಕಸ್ತೂರಿ ನಗರ ರೀಚ್ ಆಗಿದ್ದೇವೆ. ನೋಡಿ ಯಾವ ತರ ಕಂಗೊಳಿಸ್ತಿದೆ ಅಂತೇಳಿ. ಅದಕ್ಕೆ ಹೇಳ್ತಾ ಇರೋದು, ಮರಗಳನ್ನು ಜಾಸ್ತಿ ನೆಡಬೇಕು ಅಂತ. ಬಾಣಸವಾಡಿ ಮತ್ತು ಕಲ್ಯಾಣ ನಗರದ ಮಧ್ಯದಲ್ಲಿ ಒಂದು ಗಣಪತಿ ದೇವರದ್ದು ದೊಡ್ಡ ಮೂರ್ತಿ ಸಿಗುತ್ತೆ ನೋಡಿ. ಇದೇ ಮೂರ್ತಿ. ಇವಾಗ ಎಣ್ಣೂರು ಸಾಂಡರ್ ಬಾಸ್ ಒಳಗಡೆ ಹೋಗ್ತಾ ಇದ್ದೇವೆ. ಮುಂದೆ ನಮಗೆ ಮಾನ್ಯತಾ ಟೆಕ್ ಪಾರ್ಕ್ ಸಿಗುತ್ತೆ. ನೋಡಿ, ಇವಾಗ ಈ ಕಡೆ ಫುಲ್ ಚಿಗುರಿದೆ, ಮರ ಫುಲ್ ಚಿಗುರಿದೆ. ನಾಗವರ ಸೈಡ್ ಇದು. ಮುಂದೆ ಹೋದರೆ ನಾವು ಬ್ರಿಡ್ಜ್ ಹತ್ಕೊಂಡು ಮುಂದೆ ಹೋದರೆ ಮಾನ್ಯತಾ ಟೆಕ್ ಪಾರ್ಕ್.
ನೋಡಿ ಇವಾಗ ಬ್ರಿಡ್ಜ್ ಹತ್ತಿದ್ದೇವೆ. ನೋಡಿ ಮಾನ್ಯತಾ ಟೆಕ್ ಪಾರ್ಕ್ ಯಾವ ಥರ ಕಾಣ್ತದೆ ನೋಡಿ. ಇನ್ನೂ ಬ್ರಿಡ್ಜ್ ಕೆಲಸ ಮುಗಿದಿಲ್ಲ. ಇವತ್ತು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ, ಯಾಕಂದರೆ ಇವತ್ತು ಸಂಡೇ ಬೇರೆ. ಬೇರೆ ಟೈಮಲ್ಲೆಲ್ಲ ಬಂದರೆ ಫುಲ್ ಟ್ರಾಫಿಕ್ ಇರುತ್ತೆ ಇಲ್ಲಿಂದ ಅಲ್ಲಿ ತನಕ. ಆಗ್ಬೋದು, ಬೇಗ ಆಗ್ಬೇಕಂತೇಳಿ ನಾವು ಕೂಡ ವಿಶ್ ಮಾಡೋಣ. ನೋಡಿ ಬ್ರಿಡ್ಜು ವರ್ಕ್ ಹಂಗೆ ಪೆಂಡಿಂಗ್ ಇದೆ, ಮಾಡ್ತಾ ಇದ್ದಾರೆ. ಇದು ಮಾನ್ಯತಾ ಟೆಕ್ ಪಾರ್ಕಿಗೆ ಯೂ ಟರ್ನ್ ಮಾಡ್ತೇವಲ್ಲ, ಅದರ ಕೆಳಗಿರುವ ಬ್ರಿಡ್ಜ್ ನೋಡಿ. ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬ್ರಿಡ್ಜ್ ಕೆಳಗಡೆ ಈ ಥರ ಮಾಡಿದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ಬೋದು ಹೋಗೋವರಿಗೆ. ಇದು ಹೆಬ್ಬಾಲ ಕೆರೆ. ನನಗೆ ಬ್ರಿಡ್ಜ್ ಕೆಳಗಡೆ ಇರುವ ಕಾರಣದಿಂದಾಗಿ ಅದಷ್ಟು ನೀಟಾಗಿ ಕಾಣ್ತಾ ಇಲ್ಲ. ನೆಕ್ಸ್ಟ್ ಟೈಮಲ್ಲಿ ನಾನು ಬ್ರಿಡ್ಜ್ ಮೇಲೆಯಿಂದ ತೆಗಿತೇನೆ, ಆವಾಗ ಚೆನ್ನಾಗಿ ಕಾಣ್ತಾ ಅದು. ಕೋಡಿಯಲ್ಲಿ ಬ್ರಿಡ್ಜ್ ಕೆಳಗಡೆ ದೂರದಿಂದ ನೋಡಿದರೆ ತುಂಬ ಸುಂದರವಾಗಿ ಕಾಣ್ತಾ ಇದೆ ಅದು. ಕೋಡಿಯಲ್ಲಿ ಬ್ರಿಡ್ಜ್ ದಾಟಿ ಮುಂದೆ ಹೋಗ್ತಿದ್ದೇವೆ ಇವಾಗ ಯಲಹಂಕ ರೂಟಲ್ಲಿ. ಇವಾಗ ಯಲಹಂಕ ರೂಟ್ ಇದು. ನೋಡಿ ಈ ಮರದಲ್ಲಿ ಎಷ್ಟು ಹೂವು ಆಗಿದೆ ಅಂತೇಳಿ. ರೈಟ್ ಸೈಡಲ್ಲಿ ಒಂದು ಮರ ಇದೆ, ಅದರಲ್ಲಿ ಫುಲ್ ಹೂವಾಗಿದೆ.
ಇದು ಏರ್ ಶೋ ಎಲ್ಲ ಆಗುವ ಜಾಗ ಯಲಹಂಕ. ಕಣ್ಣಿಗೆ ಸನ್ಲೈಟ್ ಕೂಡ ಬೀಳ್ತಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಒಳಗಡೆ ಹೋಗೋಕ್ಕೆ ಬಿಡಲ್ಲ ಅವರು, ಪರ್ಮಿಷನ್ ಇಲ್ಲ ನಮಗೆ, ನಮ್ಮಂಥವರಿಗೆಲ್ಲ. ನೋಡಿ ಸನ್ಲೈಟ್ ಯಾವ ಥರ ಇದೆ ನೋಡಿ. ದೇವನಹಳ್ಳಿ ಏರ್ಪೋರ್ಟ್ ರೋಡು. ಗಂಟೆ 6:30 ಆಗ್ತಾ ಬಂತು. ಇವಾಗ ಏರ್ಪೋರ್ಟ್ ಹತ್ರ ರೀಚ್ ಆಗಿಲ್ಲ, ಇನ್ನು ಸ್ವಲ್ಪ ಮುಂದೆ ಇದೆ. ಇಲ್ಲಿಂದ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೇವೆ. ನೆಕ್ಸ್ಟ್ ಟೈಮಲ್ಲಿ ಒಂದು ಸ್ವಲ್ಪ ಏರ್ಪೋರ್ಟಿನ ಉಪಯೋಗ ಎಲ್ಲ ಆಗ್ತೇನೆ ನಾನು ಕೂಡ ನೋಡಿ ನೀವು. ಈ ವಿಡಿಯೋ ಇಷ್ಟದಲ್ಲಿ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.